ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 15ನೇ ಅಧ್ಯಾಯ 7ನೇ ವಾಕ್ಯ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಂದು ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಳ್ಳುವಾಗ, ಪ್ರಾರ್ಥಿಸುವಾಗ ಅನೇಕ ವಿಧವಾದಂಥ ಪ್ರಾರ್ಥನಾ ಮನವಿಯನ್ನು ನಾವು ಕೇಳಿಸಿಕೊಳ್ತೇವೆ. ನಿಮ್ಮ ಜೀವಿತದಲ್ಲೂ ಸಹ ಅನೇಕರು ಇಂಥ ವಿಷಯಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ ಬೇಡಿಕೆ ಇಡೋರು ಉಂಟು. ನಿಮ್ಮ ಪ್ರಾರ್ಥನಾ ಮನವಿಗಳು ದೇವರ ಮುಂದೆ ಏನಾಗಿದೆ? ನೀವು ಯಾವ ವಿಷಯದಲ್ಲಿ ಪ್ರಾರ್ಥಿಸ್ತಾ ಇದ್ದೀರಿ? ಕೆಲವೊಂದು ಪ್ರಾರ್ಥನೆಗಳು ಯಾಕೆ ದೇವರಿಂದ ಉತ್ತರ ಸಿಗ್ತಾ ಇಲ್ಲ ಎಂಬುದಾಗಿ ನೋಡುವುದಾದರೆ, ದೇವರ ವಾಕ್ಯ ಹೇಳ್ತಾ ಇದೆ, ಮೊದಲು ನಾವು ಯೇಸುವಿನಲ್ಲಿ ನೆಲೆಗೊಳ್ಳುವಾಗ ಯೇಸುವಿನ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಯೇಸುವಿನ ವಾಕ್ಯ ನಮ್ಮ ಒಳಗಡೆ ಇರುವಾಗ ನಾವು ದೇವರ ಚಿತ್ತ ಪ್ರಕಾರವಾಗಿ ನಾವು ಬೇಡಿಕೊಳ್ಳುತ್ತೇವೆ. ದೇವರ ಚಿತ್ತಕ್ಕೆ ಅನುಸಾರವಾಗಿ ಬೇಡಿಕೊಳ್ಳುವಂತಹ ಎಲ್ಲ ಪ್ರಾರ್ಥನೆಯೂ ಸಹ ದೇವರಿಂದ ಉತ್ತರ ಸಿಗುವಂಥದ್ದಾಗಿ ಇದೆ. ಉದಾಹರಣೆ ನೋಡುವುದಾದರೆ, ಈಗ ನಿಮಗೆ ಒಂದು ಕಾರು ಬೇಕೆಂಬುದಾಗಿ ಹೇಳಿ ನೀವು ಪ್ರಾರ್ಥಿಸಿರ್ತಾ ಇರ್ಬೋದು. ನಿಮಗೆ ಕಾರನ್ನು ಓಡಿಸ್ಲಿಕ್ಕೂ ಬರೋದಿಲ್ಲ, ಲೈಸೆನ್ಸ್ ಕೂಡ ಇಲ್ಲ, ನಿಮ್ಮ ಮನೆಯ ಸಮೀಪದಲ್ಲಿ ಕಾರನ್ನು ನಿಲ್ಲಿಸಲಿಕ್ಕೆ ಸ್ಥಳನೂ ಸಹ ಇಲ್ಲ. ಹೀಗೆ ಇರುವುದಾದರೆ ನೀವು ಕಾರನ್ನು ಕೊಡ್ರಿ ಅಂತೇಳಿ ಕೇಳುವಾಗ ದೇವರು ಹೇಗೆ ಕೊಡಲಿಕ್ಕೆ ಸಾಧ್ಯ? ಅದಕ್ಕೆ ದೇವರ ವಾಕ್ಯ ನಮಗೆ ಜ್ಞಾನವನ್ನು ಕೊಡ್ತದೆ. ಆ ವಾಕ್ಯ ನಮ್ಮೊಳಗಡೆ ಇರುವುದಾದರೆ ನಾವು ಏನನ್ನು ಬೇಡಿಕೊಳ್ಳಬೇಕೋ ಅದನ್ನೇ ನಾವು ಬೇಡಿಕೊಳ್ಳುತ್ತೇವೆ. ಆ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳಬೇಕು ಅಂದರೆ ನಾವು ಯೇಸುವಿನಲ್ಲಿ ನೆಲೆಗೊಳ್ಳಬೇಕು. ಆತನನ್ನು ನಾವು ಪ್ರೀತಿಸಬೇಕು. ಆತನು ನಮಗೆ ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ಆತನ ರಕ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುವಾಗ ಆ ವಾಕ್ಯ ನಮ್ಮಲ್ಲಿ ನೆಲೆಗೊಂಡು ನಾವು ಆತನನ್ನು ಅನುಸರಿಸುವ ಹಾಗೆ ರೂಪಿಸ್ತದೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ನಾವು ಕರ್ತನಾದ ಯೇಸುವಿನಲ್ಲಿಯೂ ದೇವರೇ ನಿಮ್ಮ ವಾಕ್ಯ ನಮ್ಮಲ್ಲಿಯೂ ನೆಲೆಗೊಳ್ಳುವ ಹಾಗೆ ನಮಗೆ ಸಹಾಯಿಸಿರಿ. ಈ ದಿನದ ಭಾರವನ್ನು ಹೊತ್ತು ನಡೆಸಿರಿ. ನಿಮ್ಮ ಕರಗಳಿಗೂ ನಿಮ್ಮ ವಾಕ್ಯಕ್ಕೂ ನಮ್ಮನ್ನು ಸಮರ್ಪಿಸಿಕೊಡುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.